ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ತುಮಕೂರಿನಿಂದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸೋತ್ ಹೋಗಿದ್ರು. ಇದೀಗ ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸೋದರ ಮುಖಾಂತರ ಎಲ್ಲಿ ಸೋತಿದ್ನೋ ಅಲ್ಲಿ ಬಿಜೆಪಿನ ಗೆಲ್ಲಿಸಿಕೊಂಡೇ ಬರಬೇಕು ಅನ್ನುವಂತಹ ಹಠಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ. ಹಾಗಾದರೆ ಇದೀಗ ಯಾವ ಸಮುದಾಯದ ಮತಬುಟ್ಟಿಗೆ ಕೈ ಹಾಕಿದ್ದಾರೆ ದೊಡ್ಡಗೌಡರು ನೋಡ್ತಾ ಹೋಗೋಣ. ತುಮಕೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ಲಿಸಲು ಮಾಸ್ಟರ್ ಪ್ಲಾನ್. ವಾಲ್ಮೀಕಿ ಕಾಡುಗೊಲ್ಲರ ಮತ ಗೆಲ್ಲಲು ಭಾವನಾತ್ಮಕ ದಾಳ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂತಹ ದೇವೇಗೌಡರು ಕಾಂಗ್ರೆಸ್ನವರ ಕುತಂತ್ರದಿಂದಾನೇ ಸೋತಿದ್ರು. ಆದರೆ ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿದ್ದು ಮೈತ್ರಿ ಅಭ್ಯರ್ಥಿ ಸೋಮಣ್ಣರನ್ನ ಗೆಲ್ಲಿಸುವ ಮೂಲಕ ಸೋಲಿನ ಸೇಡು ತೀರಿಸಿಕೊಳ್ಳೋದಿಕ್ಕೆ ದೊಡ್ಡಗೌಡರು ಮುಂದಾಗಿದ್ದಾರೆ. ಈಗಾಗಲೇ ತುಮಕೂರು ಅಖಾಡಕ್ಕೆ ಇಳಿದಿರುವಂತಹ ಎಚ್ಡಿಡಿ ಕಾಂಗ್ರೆಸ್ ಕುತಂತ್ರ ರಾಜಕಾರಣಕ್ಕೆ ತಾನು ಸೋತ ಬಗ್ಗೆ ಬೇಸರವನ್ನ ಹೊರಹಾಕಿದ್ರು. ಅದರಲ್ಲೂ ಸಚಿವ ಕೆಎನ್ ರಾಜಣ್ಣರ ಕುತಂತ್ರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮೈತ್ರಿ ಅಭ್ಯರ್ಥಿ ಸೋಮಣ್ಣರನ್ನ ಬೆಂಬಲಿಸಿ ಅಂತ ಕೈ ಮುಗಿದು ಪ್ರಾರ್ಥಿಸಿದ್ದಾರೆ. ಇನ್ನು ದೊಡ್ಡಗೌಡರ ಈ ಭಾವನಾತ್ಮಕ ಬಾಣ ಜಿಲ್ಲೆಯಲ್ಲಿ ಒಂದಿಷ್ಟು ಸಂಚಲನವನ್ನ ಮೂಡಿಸಿದೆ. ಇನ್ನು ಕೇವಲ ವಾಲ್ಮೀಕಿ ಜನಾಂಗದ ಮತ ಬೇಟೆ ಮಾತ್ರ ಮಾಡಿಲ್ಲ, ಮತ್ತೊಂದು ಹಿಂದುಳಿದ ಸಮುದಾಯದ ಕಾಡುಗೊಲ್ಲರ ಬೆನ್ನಿಗೂ ದೇವೇಗೌಡರು ನಿಲ್ಲುವ ಭರವಸೆಯನ್ನ ಕೊಟ್ಟಿದ್ದಾರೆ. ಚುನಾವಣೆ ಮುಗಿದ 3 ತಿಂಗಳಲ್ಲಿ ಕಾಡುಗೊಲ್ಲರಿಗೆ ಮೀಸಲಾತಿ ಕೊಡುವ ಹೊಣೆಯನ್ನ ಹೊತ್ತಿದ್ದಾರೆ. ಆ ಮೂಲಕ ಕಾಡುಗೊಲ್ಲರ ಮತ ಸೆಳೆಯೋದಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈಗಿನ ಚುನಾವಣೆ ಕೇವಲ ಸೋಮಣ್ಣ ಅವರದಲ್ಲ, ನಾನೇ ಅಭ್ಯರ್ಥಿ ಅಂತ ಭಾವಿಸಿ ಅಂತ ಜೆಡಿಎಸ್ ಮುಖಂಡರಿಗೆ ಕರೆ ಕೊಟ್ಟಿದ್ದಾರೆ. ಒಟ್ಟಾರೆ ಜಿಲ್ಲೆಯಲ್ಲಿ ಪ್ರಚಾರದ ಕಣಕ್ಕಿಳಿದ ದೇವೇಗೌಡರು ವಾಲ್ಮೀಕಿ ಕಾಡುಗೊಲ್ಲ ಮತ್ತು ಒಕ್ಕಲಿಗರ ಮತಬುಟ್ಟಿಗಳನ್ನ ಭದ್ರಪಡಿಸುವ ಪ್ರಯತ್ನ ಮಾಡಿದ್ದಾರೆ. ಇನ್ನು ದೊಡ್ಡಗೌಡರ ಈ ಪ್ಲಾನ್ ವರ್ಕೌಟ್ ಆಗುತ್ತಾ ಎಂಬ ಜಿಜ್ಞಾಸೆ ಶುರುವಾಗಿದೆ. ಮಂಜುನಾಥ್, ಪಬ್ಲಿಕ್ ಟಿವಿ, ತುಮಕೂರು.